ಗ್ರಾಮಕ್ಕೆ ಪೂರೈಕೆ ಆಗ್ತಾ ಇದೆ ಫಿಲ್ಟರ್ ಆಗದ ಕುಡಿಯುವ ನೀರು. ಸಂಪೂರ್ಣವಾಗಿ ಪಾಚಿ ಕಟ್ಟಿದೆ ಇಲ್ಲಿನ ನೀರು ಶುದ್ಧೀಕರಿಸುವ ಘಟಕ. ಆದ್ರೂ ಕೂಡ ಇತ್ತ ಯಾರು ಕೂಡ ತಿರುಗಿಯೂ ನೋಡಿಲ್ಲ, ಕ್ಯಾರೆ ಅಂತ ಇಲ್ಲ. ಇದೇ ನೀರನ್ನ ಗ್ರಾಮಸ್ಥರು ಪ್ರತಿನಿತ್ಯವೂ ಕೂಡ ಕುಡಿತಾ ಇದ್ದಾರೆ. ಸಂಪೂರ್ಣವಾಗಿ ಪಾಚಿ ಕಟ್ಟಿದೆ ನೀರು ಶುದ್ಧೀಕರಿಸುವ ಘಟಕ. ಬಳಕೆಯಾಗದೆ ಸಂಪೂರ್ಣವಾಗಿ ಪಾಚಿ ಕಟ್ಟಿದ ವಾಟರ್ ಫಿಲ್ಟರ್ ಇದನ್ನೇ ಗ್ರಾಮಸ್ಥರು ಉಪಯೋಗಿಸ್ತಾ ಇದ್ದಾರೆ. ಪಾಚಿ ಕಟ್ಟಿದ ಕಲುಷಿತ ನೀರನ್ನ ಕಂಡು ಗ್ರಾಮಸ್ಥರು ಈಗ ಕಂಗಾಲಾಗಿ ಹೋಗಿದ್ದಾರೆ. ಬೀದರ್ನ ಭಾಲ್ಕಿ ತಾಲೂಕಿನ ಮೊರಾಂಬಿ ಗ್ರಾಮದಲ್ಲಿ ಈ ನೀರು ಪೂರೈಕೆ ಆಗ್ತಾ ಇದೆ. 4 ವರ್ಷಗಳ ಹಿಂದೆ 3 ಕೋಟಿ ವೆಚ್ಚದಲ್ಲಿ ಈ ಫಿಲ್ಟರ್ ಅನ್ನ ನಿರ್ಮಾಣ ಕೂಡ ಮಾಡಲಾಗಿತ್ತು. ಆದ್ರೆ ಏನ್ ಬಂತು ಪ್ರಯೋಜನ? ಮೊರಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಿಗೆ ಈ ನೀರು ಪೂರೈಕೆ ಆಗ್ತಾ ಇದೆ. ಚುಳಕಿ ನಾಲಾದಿಂದ ವಾಟರ್ ಫಿಲ್ಟರ್ಗೆ ನೀರು ಸರಬರಾಜು ಆಗ್ತಾ ಇದೆ. ಸರಿಯಾಗಿ ಫಿಲ್ಟರ್ ಆಗದೆ ಕಲುಷಿತ ನೀರು ಗ್ರಾಮಕ್ಕೆ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಮೊರಂಬಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ನೀರು ಕಲುಷಿತ ಆಗಿದೆ ಅಂತ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀರು ಅನ್ನೋದು ಬಹಳ ಮುಖ್ಯ ಆಗಿದೆ. ಮೂಲ ಸೌಕರ್ಯಗಳಲ್ಲಿ ನೀರು ಬಹಳ ಮುಖ್ಯವಾದುದು. ಈ ರೀತಿಯಾಗಿ ಪಾಚಿ ಕಟ್ಟಿದ ನೀರನ್ನ ಯಾರೇ ಸೇವನೆ ಮಾಡ್ತಾರೆ? ಅಧಿಕಾರಿಗಳು ಏನಿದ್ದೀರಾ, ಬಂದು ಸ್ವಲ್ಪ ಈ ನೀರನ್ನ ಸೇವನೆ ಮಾಡ್ರಪ್ಪ, ನಿಮ್ಗೆ ಆಗತ್ತಾ ನೋಡೋಣ. ಇಲ್ಲಿನ ಜನಗಳು ಇದೇ ನೀರನ್ನ ಕುಡಿತಾ ಇದ್ದಾರೆ. ಇತ್ತೀಚೆಗಂತೂ ನಾನಾ ಕಾಯಿಲೆಗಳು ಬರ್ತಾ ಇದೆ, ಒಂದಲ್ಲ ಒಂದು ಕಾಯಿಲೆಗಳು ಬರ್ತಾ ಇದೆ. ಅದು ಕೂಡ ನಾವು ಕಂಡು ಕೇಳರಿದ್ದ ಕಾಯಿಲೆಗಳು ಕೂಡ ಬರ್ತಾ ಇದೆ. ನಾವು ಈ ರೀತಿಯಾಗಿ ನೀರು ಅಂದ್ರೆ ಇಷ್ಟರ ಮಟ್ಟಿಗೆ ಕಲುಷಿತ ಆಗಿರೋ ನೀರನ್ನ ಸೇವನೆ ಮಾಡಿದ್ರೆ ಯಾರಿಗೆ ಕಾಯಿಲೆ ಬರಲ್ಲ? ಎಲ್ಲರಿಗೂ ಕೂಡ ಕಾಯಿಲೆ ಬಂದೇ ಬರುತ್ತೆ. ಯಾಕಿಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಇಲ್ಲಿ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ. ಈ ನೀರನ್ನ ಗ್ರಾಮಗಳಿಗೆ ಪೂರೈಕೆ ಮಾಡಿದ್ರೆ ಗ್ರಾಮಸ್ಥರು ಅದೇ ನೀರನ್ನ ಕುಡಿತಾರೆ, ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಎಷ್ಟು ಗ್ರಾಮಗಳಿಗೆ ಇದು ನೀರು ಆಧಾರ ಆಗಿರುತ್ತೆ. ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ? ಅಧಿಕಾರಿಗಳು ಒಮ್ಮೆ ಬರಬೇಕು, ಇಲ್ಲಿ ಭೇಟಿ ಕೊಡಬೇಕು, ಪರಿಶೀಲನೆ ಮಾಡಬೇಕು. ಈ ನೀರನ್ನ ಒಂದು ಬಾಟ್ಲಿಗೆ ತುಂಬಿಕೊಂಡೋಗಿ ನೀವು ಸೇವನೆ ಮಾಡಿ ನೋಡೋಣ ನಿಮ್ಮ ಕೈಲಿ ಆಗತ್ತಾ ಅಂತ. ಗ್ರಾಮಸ್ಥರ ಫಜೀತಿ ಏನಾಗಬೇಕು, ಅವರ ಪರಿಸ್ಥಿತಿ ಏನಾಗಬೇಕು, ಸ್ವಲ್ಪ ಅಧಿಕಾರಿಗಳು ಕೂಡ ಗಮನ ಕೊಡಬೇಕಾಗತ್ತೆ. ಅದು ಕೂಡ 4 ವರ್ಷಗಳ ಹಿಂದೆ ಈ ಏನು ಫಿಲ್ಟರ್ ನಿರ್ಮಾಣ ಇದೆ, ಇದಕ್ಕೆ 3 ಕೋಟಿ ವೆಚ್ಚದಲ್ಲಿ ಇದನ್ನ ನಿರ್ಮಾಣ ಕೂಡ ಮಾಡಲಾಗಿತ್ತು. ಆದರೆ ಈಗ ಏನು ಕೂಡ ಯೂಸ್ ಆಗ್ತಾ ಇಲ್ಲ. ಜನರ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಬಹಳ ಮುಖ್ಯ. ಈ ರೀತಿ ನೀರೇನಾದ್ರೂ ನಾವು ಸೇವನೆ ಮಾಡಿಬಿಟ್ರೆ ವಿಚಿತ್ರ ಕಾಯಿಲೆಗಳೆಲ್ಲ ನಮಗೆ ಬಂದ್ಬಿಡುತ್ತೆ. ಈಗ ಆಲ್ರೆಡಿ ಎಂತೆಂಥದ್ದೋ ಕಾಯಿಲೆಗಳು ಕೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ಈ ರೀತಿಯ ನೀರೇನ ನಾವು ಕುಡಿದ್ರೆ ಇನ್ನೂ ವಿಚಿತ್ರವಾದಂತಹ ಕಾಯಿಲೆಗಳು ಬರುತ್ತೆ. ಸ್ವಲ್ಪ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡ್ರಿ. ನೀವು ಜನರ ಸೇವೆಗೆ ಅಂತ ನೀವು ಇರೋದು, ಬೇರೆ ಯಾವುದಾದ್ರೂ ಕೆಲಸ ಮಾಡ್ತಿರಲ್ಲ. ಜನರ ಸೇವೆ ಮಾಡೋಕ್ಕಿಂತ ನಿಂತಿದ್ದೀರಾ. ಹಾಗಾಗಿ ಜನರಿಗೆ ಏನು ಒಳ್ಳೇದು ಅದನ್ನ ಮಾಡ್ಬೇಕು ನೀವು. ಅದು ಫಂಕ್ಷನ್ ಮತ್ತೊಂದು ನಂದೊಂದು ಮಾತು ಹೆಂಗದ ಇಲ್ಲ. ಬಟ್ ಇನ್ನೊಂದು ಪಕ್ಷಿ ಪ್ರಾಣಿಗಳು ಅಂತೂ ಕುಡಿಯೋಕ್ಕಾಗೋದೇ ಇಲ್ಲ. ಹಸು ಎಮ್ಮೆ ಕರುಗಳಂತೂ ಕುಡಿಯೋಕ್ಕಾಗೋದಿಲ್ಲ. ಇಂಥ ನೀರು ಯೂಸ್ ಮಾಡಿ ನಮಗೆ ಬಿಡ್ತಾ ಇದ್ದಾರೆ. ಇನ್ನೂವರೆಗೂ ಒಂದು ದಿವಸನೂ ಆದ್ರೂ ಇವರು ಕ್ಲೀನ್ ಮಾಡಿಲ್ಲ. ಇಷ್ಟು ಕಟ್ಟ ಒಂದು 10 ವರ್ಷ 15 ವರ್ಷ ಆದ್ರೂ ಒಂದು ದಿವಸನೂ ಕ್ಲೀನ್ ಮಾಡಿಲ್ಲ. ನೀವು ನೋಡ್ತಾ ಇದ್ರಲ್ಲ, ಹಾಸೆಲ್ಲ ಕಾಣಿಸ್ತಾ ಇದೆ. ಅಲ್ಲ, ಈ ಥರ ಸಮಸ್ಯೆ ಇದೆ ಸರ್ ಮೊರಂಬಿ ಗ್ರಾಮದಲ್ಲಿ. ನಮ್ಮದು ಇಲ್ಲಿ ವಾಟರ್ ಮ್ಯಾನ್ದವ್ರಿಗೆ ಹೇಳಿದ್ರು ಯಾರೂ ಬಂದು ಕ್ಲೀನ್ ಮಾಡ್ತಾ ಇಲ್ಲ. ಕಂಪ್ಲೇಂಟು ಕೊಟ್ಟಿದ್ವಿ, ಕಂಪ್ಲೇಂಟ್ ಕೊಟ್ಟು ಯಾವುದೇ ಕ್ರಮ ತಗೋತಾ ಇಲ್ಲ. ಅದು ಕಾರಣ ಇದೊಂದು ಕುಡಿಯಕ್ಕೆ ನೀರು ಎಲ್ಲ ಇವನ್ನ ಬಿಡ್ತಾರೆ. ಕುಡಿಯಕ್ಕೆ ನೀರು ಇದೇ ಬಿಡ್ತಾರೆ ಸರ್. ಒಂದು ದಿವಸ ಮೋಟರ್ ಏನಾರ ಬೋರ್ವೆಲ್ ಏನಾರ ಕೆಟ್ಟೋದ್ರೆ ಈ ನೀರೇ ಬಿಡ್ತಾರೆ ಸರ್, ಫಿಲ್ಟರ್ ಮಾಡಿ. ಇದು ಯಾವುದು ಫಿಲ್ಟರ್ ಆಗ್ತಾ ಇಲ್ಲ. ಅಂದ್ರೆ ಇದು ನೀರು ಎಲ್ಲಿ ನದಿಯಿಂದ ಬರ್ತೈತೆ? ನದಿಯಿಂದ ಎಲ್ಲ ಸರ್, ಇದು ಕಾರಂಜಿ ಡ್ಯಾಮ್ ಕಾರಗುಳಿಕಿ ನಾಳೆಯಿಂದ ಬರುತ್ತೆ. ಬಟ್ ಇದು ಫಿಲ್ಟರ್ ಯೋಗ್ಯತೆನೇ ಇಲ್ಲ ಸರ್. ಇದು ಕುಡಿಯೋ ನೀರು ಯೋಗ್ಯತೆ ಇಲ್ಲ. ಬಟ್ ಇನ್ನೊಂದು ಪಕ್ಷಿ ಪ್ರಾಣಿಗಳು ಅಂತೂ ಕುಡಿಯೋಕ್ಕಾಗೋದೇ ಇಲ್ಲ. ಹಸು ಎಮ್ಮೆ ಕರುಗಳಂತೂ ಕುಡಿಯೋಕ್ಕಾಗೋದಿಲ್ಲ. ಇಂಥ ನೀರು ಯೂಸ್ ಮಾಡಿ ನಮಗೆ ಬಿಡ್ತಾ ಇದ್ದಾರೆ. ಇನ್ನೂವರೆಗೂ ಒಂದು ದಿವಸನೂ ಆದ್ರೂ ಇವರು ನೀವು ಗಮನಿಸ್ತಾ ಇದ್ದೀರಾ ಕಲುಷಿತಗೊಂಡ ನೀರು ಯಾವ ರೀತಿ ಇದೆ ಅಂತ. ಇದನ್ನ ಯಾರೇ ಆದ್ರೂ ಕೂಡ ಹೇಳ್ತಾ ಇದ್ರು, ಒಬ್ರು ಗ್ರಾಮಸ್ಥರು ಹೇಳ್ತಾ ಇದ್ರು, ಪ್ರಾಣಿ ಪಕ್ಷಿ ಕೂಡ ಇದನ್ನ ಕುಡಿಯೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟರ ಮಟ್ಟಿಗೆ ನೀರು ಕಲುಷಿತಗೊಂಡಿದೆ ಅಂತ. ಇದನ್ನ ಮನುಷ್ಯರು ಯಾವ ರೀತಿ ಕುಡಿತಾರೆ ಸ್ವಾಮಿ? ಸ್ವಲ್ಪ ಗಮನ ಕೊಡಿ. ಈ ರೀತಿ ನೀರನ್ನ ಏನಾದ್ರು ಕುಡಿದ್ರೆ ಕಾಯಿಲೆ ಬರದೆ ಇನ್ನೇಂದ್ರೆ ಬರುತ್ತೆ? ಯಾವುದೇ ಜನ ಆಗಿರ್ಬೋದು, ಆರೋಗ್ಯ ಕೆಡುತ್ತೆ. ಅಕಸ್ಮಾತ್ ನೀವೊಂದು ಈ ನೀರನ್ನು ಕುಡಿದ್ಬಿಟ್ಟು ಒಂದು 3 ದಿನ ಹಾಗೆ ಇರಿ, ಒಂದು ವಾರದವರೆಗೂ ಹಾಗೆ ಇರಿ, ನೋಡೋಣ. ನಿಮಗೆ ಕಾಯಿಲೆ ಬಂದಿಲ್ಲ ಅಂತಂದ್ರೆ ಅಲ್ಲಿರೋ ಗ್ರಾಮಸ್ಥರು ಕೂಡ ಕುಡಿಲಿ, ಅವಾಗ ಸರಿ ಇರುತ್ತೆ. ನಿಮ್ಗೆ ಮಾತ್ರ ಒಂದು ನ್ಯಾಯ, ಇಲ್ಲಿರೋ ಗ್ರಾಮಸ್ಥರಿಗೆ ಮತ್ತೊಂದು ನ್ಯಾಯನಾ? ಅಧಿಕಾರಿಗಳೇ, ಈ ನೀರನ್ನ ನೀವು ಕುಡಿತೀರಾ? ಒಮ್ಮೆ ಬಂದು ಕುಡಿರಿ ಸ್ವಾಮಿ. ಜನಪ್ರತಿನಿಧಿಗಳೇ, ಇಂಥ ನೀರು ಹೇಗೆ ಕುಡಿಯೋದು? ಓಟ್ ಕೇಳುವಾಗ ಮಾತ್ರ ಜನರ ಬಳಿ ಬರ್ತೀರಾ, ಅವ್ರ ಸಂಕಷ್ಟ ಪರಿಹರಿಸಕ್ ಮಾತ್ರ ಬರೋದಿಲ್ವಾ ನೀವು? ಈಶ್ವರ್ ಖಂಡ್ರೆ ಸಾಹೇಬ್ರೆ, ನಿಮ್ಮ ಕ್ಷೇತ್ರದಲ್ಲಿ ನೋಡಿ ಏನೆಲ್ಲ ಆಗ್ತಾ ಇದೆ. ಕುಡಿಯೋ ನೀರು ವಿಷವಾಗಿದ್ರು ಹೇಳೋರಿಲ್ಲ ಕೇಳೋರಿಲ್ಲ.
ಇಲ್ಲಿ ಜನರ ಗತಿ ಏನಾಗ್ಬೇಕು, ಅವ್ರ ಪಾಡಿ ಏನಾಗ್ಬೇಕು? ಇಂಥ ನೀರನ್ನ ಯಾವ ರೀತಿ ಕುಡಿಯೋದು ಸ್ವಾಮಿ? ಗ್ರಾಮ ಪಂಚಾಯತಿ ಅಧಿಕಾರಿಗಳೇ, ನಿಮ್ಮ ಕಣ್ಣಿಗೆ ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ಜನರ ಸೇವೆ ಮಾಡಕ್ಕಿದ್ದೀರಾ ಅಥವಾ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಕ್ಕೆ ಏನಾದ್ರೂ ಆಗ್ಲಿ ಬಿಡು ಅನ್ನೋ ರೇಂಜಿಗೆ ಇದ್ದೀರಾ? ಜನಪ್ರತಿನಿಧಿಗಳಂತೂ ಓಟ್ ಕೇಳುವಾಗ ಮಾತ್ರ ಮನೆ ಬಾಗಿಲಿಗೆ ಬಂದು ಸ್ವಾಮಿ ಓಟ್ ಹಾಕಿ ಸ್ವಾಮಿ, ನಮ್ಮನ್ನು ಕಾಪಾಡಿ ಸ್ವಾಮಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ತಿರಲ್ಲ. ಇದೇ ರೀತಿನ ನೀವು ಜನರನ್ನ ನೋಡ್ಕೊಳ್ಳೋದು, ಅವರ ಆರೋಗ್ಯದ ಮೇಲೆ ಎಷ್ಟೆಲ್ಲ ದುಷ್ಪರಿಣಾಮ ಬೀರುತ್ತೆ ಇದು. ಚಿಕ್ಕ ಮಕ್ಕಳೆಲ್ಲ ಅಲ್ಲಿರ್ತಾರೆ ಗ್ರಾಮದಲ್ಲಿ, ಅವರು ಕೂಡ ಇದೇ ನೀರನ್ನ ಸೇವನೆ ಮಾಡ್ತಾರೆ. ಅವರ ಪರಿಸ್ಥಿತಿ ಏನಾಗಬೇಕು? ಚಿಕ್ಕ ಮಕ್ಕಳಿಗೆ ಈ ನೀರನ್ನ ಕುಡಿದು ಅವ್ರು ತಡ್ಕೊಳ್ಳೋ ಶಕ್ತಿ ಚಿಕ್ಕ ಮಕ್ಕಳಿಗೆ ಇರತ್ತಾ? ಅಧ್ಯಕ್ಷ ಕೇಳದ ಯಾರು ಕೇಳದ. ಈಗೇನು ಬಂದವನ ಹಾಕಿ ಕರ್ಕೋಸ್ ನೀರು ಬಂದವ. ಈಗ ಬಂದು ನೋಡಿದ್ರೆ ಇದು ಹಚ್ಚಕ್ಕೆ ಕರ್ದವ ನೀರು. ನಾವು ಭೀ ಬಂದು ಈಗ ಇವತ್ತೇ ನೋಡಿದೆ ನೋಡಕ್ಕೆ. ಹಾಂ ಮತ್ತೇನು ಹೇಳಿ ಇವನ್ನ ಕುಡಿತೀರಿ? ಇವು ಕುಡಿಯೋದು ಅವ್ನು ನೋಡೋದು ನೀರು ಬರ್ತಾವೆ, ಅವು ಕುಡಿತೀವಿ. ಇವು ಕುಡಿಯೋದು ಇದು ಇವು ಎಷ್ಟು ವರ್ಷ ಆಗ್ತದೆ ಮಾಡಿ? ಏನೋ 20 ವರ್ಷ ಆಗ್ತದೆ. ಅವಾಗಿಂದ ಹಿಂಗೈತೆ? ಇಲ್ಲ ಪರಿಸ್ಥಿತಿ ಚಲೋ ಅದ ನೀರು. ಈಗ 4 ವರ್ಷ ಹಿಡಿದು ಹೊಂಟ. ಎಷ್ಟು ಕೋಟಿ ಎಲ್ಲ ಖರ್ಚು ಮಾಡಿರಿ ಅದಕ್ಕೆ? ಏನು 3-4 ಕೋಟಿ ಆಗ್ಯದ, ಏಟಾಗ್ಯದ ಅದು ನಮ್ಗೆ ಗೊತ್ತಿಲ್ಲ. ಅಷ್ಟು ಖರ್ಚಾಗ್ಯದ. ಆದ್ರೆ ಏನಿಲ್ಲ, ಏನದ ಸುಮ್ಮನೆ ನಮಗೆ ಹಳ್ಳಿ ಮಂದಿರಿಗೆ ಏನು ಗೊತ್ತಿರ್ತದೆ ಎಷ್ಟು ಕೊಟ್ಟಿಂದ ನೋಡಿ ಚಲೋ ಕೊಟ್ಟೇವು. ಮಾಡಿದ್ರು ಚಲೋ ಮಾಡುವ ತೋಟಿ ಅಂದೇವು. ನೀರು ನೋಡೋ ಒಣ ಹೊರಸ್ ಹೊಡಿಯವ. ಅಲ್ಲ ಈ ನೀರೇನು ನಳದಾಗ ಬಂದಾಗ ಪೂರ್ತಿ ಖರಾಬ್ ಬರ್ತಾವ? ಹಾಂ, ನಳಕ್ಕೆ ನೀರು ಖರಾಬ್ ಇರ್ತಾವೆ. ಸಿಕ್ಕದ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್. ಇಷ್ಟರ ಮಟ್ಟಿಗೆ ಇಲ್ಲಿ ಪಾಚಿ ಕಟ್ಟಿದೆ, ಆದ್ರೂ ಕೂಡ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅವ್ರ ಗಮನಕ್ಕೆ ವಿಚಾರ ಬಂದಿಲ್ವಾ ಅಂತ? ಖಂಡಿತವಾಗ್ಲೂ ಏನೇ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೋರಂಬೆ ಗ್ರಾಮದಲ್ಲಿ ಏನಿದೆ ಆ ವಾಟರ್ ಫಿಲ್ಟರ್ ಏನಿದೆ, ಆ ವಾಟರ್ ಫಿಲ್ಟರ್ ಸುಮಾರು 3-4 ಹಳ್ಳಿಗೆ ನೀರು ಸರಬರಾಗಂತ ವಾಟರ್ ಫಿಲ್ಟರ್ ಅದು ಇವಾಗ ಸಂಪೂರ್ಣವಾಗಿ ಒಂದು ಕಲುಷಿತ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನೀವು ನೋಡ್ಬೋದು. ಆ ವಿಡಿಯೋದಲ್ಲಿ ಕೂಡ ನೋಡ್ಬೋದು, ಅದರಲ್ಲಿ ಹಾಸು ಒಂದ್ ಲೇಯರ್ ಹಾಸೆ ಬೆಳ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತಿ ಕೂಡ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹಾಗಾಗಿ ಏನು ವಾಟರ್ ಮ್ಯಾನ್ ಇರ್ತಾರೆ ಅವನಿಗೆ ಕೂಡ ಸಾಕಷ್ಟು ಬಾರಿ ಒಂದು ಮನವಿ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಿಲ್ಲ. ಹಾಗಾಗಿ ಏನಂದ್ರೆ ನಿನ್ನೆ ಒಂದು ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಇರೋಂತ ಬೋರ್ ಒಂದು ಆ ಮೋರಂಬಿ ಗ್ರಾಮದಲ್ಲಿ ಇರುವಂತ ಒಂದು ಕುಡಿಯೋ ನೀರಿನ ಬೋರ್ ಕೆಟ್ಟೋಗಿರುತ್ತೆ. ಆ ಕೆಟ್ಟೋಗಿರೋಕೋಸ್ಕರ ಇದಾದ್ರೂ ನೀರು ಬಿಡಿಯಪ್ಪ ಅಂತ ಹೇಳಿ ಫೋರ್ಸ್ ಮಾಡಿದಾಗ ಬಿಟ್ಟಿದಾಗ ನೋಡಿದಾಗ ಅದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಏನ ವಾಟರ್ ಫಿಲ್ಟರ್ ಇದೆ ಸಂಪೂರ್ಣವಾಗಿ ಅದು ಹಾಸ್ಗಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲಿ ಹಸುಗಳಾಗಿರ್ಬೋದು ಮತ್ತಂದ್ರೆ ದನ ಆಗಿರ್ಬೋದು, ಯಾವುದೇ ಒಂದು ಮನುಷ್ಯರು ಕೈ ತಗೊಂಡ್ರು ಕೂಡ ಅದು ರೋಗ ಬರೋ ಅಂತ ಸ್ಥಿತಿಯಲ್ಲಿದೆ ಆ ನೀರು. ಯಾಕಂದ್ರೆ ಆ ನೀರಲ್ಲಿ ಸಾಕಷ್ಟು ಒಂದು ಬ್ಯಾಕ್ಟೀರಿಯಾಗಳಾಗಿರ್ಬೋದು ಮತ್ತಂದ್ರೆ ನೀವು ವಿಡಿಯೋದಲ್ಲಿ ನೋಡ್ಬೋದು ಸಾಕಷ್ಟು ಒಂದು ಹಚ್ಚಿಗಾಗಿರುವಂತ ಹಾಸು ಒಂದು ಲೇಯರೇ ಕಂಡ್ಕೊಂಡಿದೆ ಅಂತ ಹೇಳ್ಬೋದು. ಆ ವಾಟರ್ ಫಿಲ್ಟರ್ ಏನು 3 ಕೋಟಿಯಲ್ಲಿ ಆಗಿರುವಂತ ವಾಟರ್ ವೆಲ್ ಸಂಪೂರ್ಣವಾಗಿ. ಓಕೆ, ಥ್ಯಾಂಕ್ ಯು ರಾಜ್ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಗ್ರಾಮಸ್ಥರಾದ ರವಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಯಾವಾಗಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಸರ್? ಇದು ಅದು ಕಟ್ಟಿದ ಹಿಡಿದು ಹಂಗೆ ಅದ ಮೇಡಮ್. ಅದು ಯಾವಾಗಿಂದ? ಅದು ಅದು ಯಾವಾಗ ಕಟ್ಟ್ಯಾರ ಅವಾಗಿಂದ ಹಿಡಿದು ಹಂಗೆ ಅದ ಸರ್. ಸುಮಾರು ಅದು 2008-10 ಸುಮಾರು ಆಗಿರ್ಬೇಕು ರೆಡಿ. ಅದು ಡ್ಯಾಮಿನ್ ಕನೆಕ್ಷನ್ ಅದರ ಅದಕ್ಕೆ ಇಲ್ಲಿ ಮುಸ್ತಫರ್ ಡ್ಯಾಮ್ ಅಂತದ. ಆ ಡ್ಯಾಮಿನ್ ಕನೆಕ್ಷನ್ ಡೈರೆಕ್ಟ್ ಅದರ ಬಂದು ಅದರ ವಾಟರ್ ಬೀಳ್ತಾವ, ಅದರಿಂದ ಊರಿಗೆ ಸಪ್ಲೈ ಆಯ್ತಾವ ಒಟ್ಟೆ. ಓಕೆ, ಇದು ಎಷ್ಟು ಗ್ರಾಮಗಳು ಈ ನೀರನ್ನೇ ಕುಡಿತಾ ಇದಾವೆ ಸರ್ ಈಗ ಗ್ರಾಮಸ್ಥರು? ಅದು ಕುಡಿಲಕ್ಕಂತ ಬಿಡಲ್ರ, ಯೂಸ್ ಮಾಡಕಂತ ಬಿಡ್ತಾರ. ಇದು ಸುಮಾರು 4-5 ಊರಿಗೆ ನೀರು ಹೋಯ್ತಾವ. ಇವು ಉಚ್ಚ, ಮೊರಂಬಿ, ಗೋಂಡ್ಗಾವ್ ಸುಮಾರು 3 ಊರಿಗೆ ಹೋಯ್ತಾವ್ರಿ. ಯೂಸ್ ಮಾಡಕಂತ ಬಿಡ್ತಾರ. ಒಳಗ ಇದು ಬೋರ್ವೆಲ್ ಇದೆ, ಕುಡಿಯೋ ನೀರಿಗೆ ಬೋರ್ವೆಲ್ ಹೋಯ್ತು, ಅದು ಸುಟ್ಟಿತ್ತು. ಅದ್ರ ಸಲಕ್ಕೆ ಎಲ್ಲ ಮನೆಗೆ 2 ದಿವಸ ಅದೇ ನೀರು ಯೂಸ್ ಮಾಡ್ಯಾರ. ಅಧಿಕಾರಿಗಳ ಗಮನಕ್ಕೆ ಏನಾರು ತಂದ್ರ ಸರ್ ಈ ವಿಚಾರನ? ಈ ತರ ಆಗ್ತಾ ಇದೆ ನೀರು, ನಾವ್ ಯಾವ ರೀತಿ ಕುಡಿಯೋದು ಅಂತ ಏನಾರು ಅಧಿಕಾರಿಗಳ ಗಮನಕ್ಕೆ ತಂದ್ರ ನೀವು? ಈಗ ಸುಮಾರು ಇಲ್ಲಿಲ್ಲ ಅಂದ್ರ 10-12 ವರ್ಷ ಮ್ಯಾಗ ಐತಿ ಮೇಡಮ್ ಅದು ಕಟ್ಟಿ. ಈಗ ಅದಕ್ಕೆ ಅವ್ರು ಇದು ಮಾಡ್ಬೇಕ್ರಿ. ಈಗ ಅಧಿಕಾರಿ ತರ್ಲಕ್ ಏನದ, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರ PDO ಇರ್ತಾರ, ಅವ್ರು ನೋಡ್ಬೇಕ್ರಿ ಅದಕ್ಕೆ. ಈಗ ಎಷ್ಟು ದಿನ ನೀರ್ ಬರಲ್ಲ ಅಂತ ಹೋಗಿ ಹೇಳ್ತೇವ್. ಶುದ್ಧ ನೀರ್ ಎಲ್ಲಿ ಇರ್ತಾವ ಅವೇ ಡ್ಯಾಮಿಂದ ಬರ್ತಾವ, ಅದ್ರಾಗ ಬೀಳ್ತಾವ, ಅದ್ರದಿಂದ ಸಪ್ಲೈ ಮಾಡ್ತಾರ. ಅದು ಫಿಲ್ಟರ್ ಅಂತಂದ್ರೆ ಫಿಲ್ಟರ್ ಆಗಲ್ಲ ಮೇಡಮ್. ಅದು ಅದೇನು ಒಳಗಡೆ ರೇತಿ ಏನಿರ್ತೋ ಅದು ಅಲ್ಲೇ ಗಾಳದನ್ನೆಲ್ಲ ಕೆಳಗ್ ಹೋಗಿ ವಾಟರ್ ಮುಂದಕ್ಕೆ ಬರ್ತಾವ ಒಟ್ಟೆ. ಅಲ್ಲ, ಯಾಕೆಂದ್ರೆ ನಮ್ಮ ಅಧಿಕಾರಿಗಳಿಗೆ ನಾವೇ ಎಚ್ಚರಿಸಬೇಕು ಏನ್ ಆಗ್ತಾ ಇದೆ ಅಂತ. ಪಾಪ ಅವ್ರು ತುಂಬಾ ಬಿಸಿ ಇರ್ತಾರಲ್ಲ ಸರ್, ಅವ್ರಿಗೆ ಗೊತ್ತಾಗೋದಿಲ್ಲ ಕೆಲವೊಂದು ಘಟನೆಗಳು. ಹಾಗಾಗಿ ಏನಾರು ಮನವಿ ಏನಾರು ಮಾಡ್ಕೊಂಡ್ರ ಸರಿ ಮಾಡಿ ಅಂತ ಏನಾರು ಹೇಳಿದ್ರ ಅಂತ?
ಹೇಳಿದೇವ್ ಮ್ಯಾಮ್ ಬಹಳಷ್ಟು ಜನ ಹೇಳ್ತಾರ ಇಲ್ಲಿ ಸ್ಪೆಷಲ್ ಮ್ಯಾಗ ವಾಟರ್ ರೋಡಿದವ್ರಿಗೆ ಕುಡಿಯೋಕ್ ನೀರ್ ಬರಲ್ಲ, ಅವೇ ಯೂಸ್ ಬೀಳಾಕ್ ಬಿಡ್ತಾರ. ಬೇಕಾದ್ರೆ ಅವ್ರ ಹೋಗ್ ಕೈಲಿ ಎಲ್ಲಾರ ಅಬ್ಸುಕ್ರ ಹುಡ್ಕೊಂಡ್ ಬರ್ಬೇಕು, ಇಲ್ಲ ಅಂದ್ರೆ ಅಲ್ಲೊಂದ್ ಟಾಕಿ ಇರ್ತದೆ, ಟಾಕಿಗಿರೋ ಕುಡಿಯೋ ನೀರ್ ಬರ್ತಾವ, ಅಲ್ಲಿ ತಗೋಕು ತರ್ಬೇಕು. ಅವ್ರು ಬಹಳಷ್ಟು ದಿನ ಹೇಳ್ತಾರ, ಏನ್ ಮಾಡಕ್ ಆಗಲ್ಲ. ಓಕೆ ಓಕೆ ಒಂದ್ ಸರ್, ಪೈಪ್ ಲೈನ್ ಸುದ್ನೆ ಮಾಡಲ್ಲ ಹೊಸದು. ಓಕೆ ಸರ್, ಥ್ಯಾಂಕ್ ಯು ಸರ್ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ಈಗ ಅಟ್ಲೀಸ್ಟ್ ಈಗಲಾದರೂ ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಈಗಲಾದರೂ ಎಚ್ಚೆತ್ಕೊಂಡು ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡಿ, ಬೇರೆ ಏನು ಬೇಡ. ಅಲ್ಲಿ ಗ್ರಾಮಸ್ಥರು ನಿಮ್ಮನ್ನ ಬೇರೆ ಏನು ಕೂಡ ಕೇಳ್ತಾ ಇಲ್ಲ, ಕುಡಿಯೋ ನೀರು ಕೊಡಿ ಸ್ವಾಮಿ, ಒಳ್ಳೆಯ ನೀರನ್ನು ಕೊಡಿ ಈಗಲಾದರೂ ಎಚ್ಚೆತ್ಕೊಂಡು.